Financial accounting, ledgers, groups, and vouchers with the knowledge of tally. Welcome to my channel and to this video. I'm Dr. Prajnamati Hilli, who is working in Government First Grade College, Kittur. Dear students, in this video, I am going to discuss about the financial accounting, that too ledgers, groups, vouchers, how it will be maintained in tally. This is uh, this is third unit in DFA, Digital Financial Accounting subject, which is there in BCom fourth semester under Rani Channamma University. Let us understand this chapter with the help of this video. I welcome you all to my video. First, let us have the introduction. ನಾನು ಗ್ರಾಮೀಣ ಭಾಗದ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಸಹಾಯ ಆಗಲಿ ಅನ್ನೋ ಕಾರಣಕ್ಕಾಗಿ ಈ ಸಬ್ಜೆಕ್ಟು ಇಂಗ್ಲಿಷ್ ಮೀಡಿಯಂನ ಕ್ವಶನ್ ಪೇಪರ್ ಅಲ್ಲಿ ಇರುತ್ತೆ. ಹಾಗಾಗಿ ಇದರ ಸ್ಲೈಡ್ಸ್ ಅನ್ನ ನಾನು ಇಂಗ್ಲಿಷ್ ಮೀಡಿಯಂನಲ್ಲೇ ಮಾಡಿರೋದು. ವಿವರಣೆಯನ್ನ ಮಾತ್ರ ನಿಮಗೆ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ ಕನ್ನಡದಲ್ಲಿ ಕೊಟ್ಟಿದ್ದೇನೆ. ಈಗಾಗಲೇ ಈ ಸಬ್ಜೆಕ್ಟಿನ 2 ವಿಡಿಯೋಗಳು, ಮೊದಲ ಮತ್ತು 2ನೇ ಯೂನಿಟ್ಗೆ ಒಂದೊಂದರಂತೆ 2 ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದ್ದೇನೆ. ನನ್ನ ಚಾನೆಲ್ ಅಲ್ಲಿ ನೀವು ಇದನ್ನ ಪಡ್ಕೋಬಹುದು. ಈಗ ನೋಡಿ, ಈ ಒಂದು ವಿಡಿಯೋದಲ್ಲಿ ಫಿನಾನ್ಷಿಯಲ್ ಅಕೌಂಟಿಂಗ್ ರೆಕಾರ್ಡ್ಸ್, ಬಿಸಿನೆಸ್ ಟ್ರಾನ್ಸಾಕ್ಷನ್ಸ್ ಅಂದ್ರೆ ಸಣ್ಣದಾಗಿ ಫಿನಾನ್ಷಿಯಲ್ ಅಕೌಂಟಿಂಗಿನ ಮೀನಿಂಗ್ ಅನ್ನ ನಾವಿಲ್ಲಿ ನೋಡ್ತೇವೆ. ಇನ್ ಟ್ಯಾಲಿ ERP9 ಡಾಟಾ ಈಸ್ ಆರ್ಗನೈಸ್ಡ್ ಯೂಸಿಂಗ್ ಅಂದ್ರೆ ಫಿನಾನ್ಷಿಯಲ್ ಅಕೌಂಟಿಗೆ ಸಂಬಂಧಪಟ್ಟಂತೆ ನಾವು ಟ್ಯಾಲಿ ERP9 ಅನ್ನುವ ಸಾಫ್ಟ್ವೇರ್ ಅನ್ನ ಬಳಕೆ ಮಾಡಿದರೆ ಅದರಿಂದ ಲೆಜರ್ಸ್ ಅನ್ನ ಆರ್ಗನೈಸ್ ಮಾಡಬಹುದು, ಅಂದ್ರೆ ಲೆಜರ್ಸ್ ಅನ್ನ ಮೇಂಟೈನ್ ಮಾಡಬಹುದು, ಗ್ರೂಪ್ಸ್ ಅನ್ನ ಪ್ರಿಪೇರ್ ಮಾಡಬಹುದು ಮತ್ತು ವೋಚರ್ಸ್ ಅನ್ನು ಮೇಂಟೈನ್ ಮಾಡಬಹುದು. ಹಾಗಾದ್ರೆ ಈ ಇಷ್ಟರೊಳಗೆ ಲೆಜರ್ ಅಂದ್ರೆ ಏನು ಅಂತ ನಾವು ವಿಚಾರ ಮಾಡಿದ್ರೆ, ಎ ಲೆಜರ್ ಈಸ್ ಎ ರೆಕಾರ್ಡ್ ಆಫ್ ಆಲ್ ಟ್ರಾನ್ಸಾಕ್ಷನ್ಸ್ ರಿಲೇಟೆಡ್ ಟು ಆನ್ ಅಕೌಂಟ್. ಒಂದು ಅಕೌಂಟಿಗೆ ಸಂಬಂಧಪಟ್ಟ ಎಲ್ಲಾ ಒಂದು ಟ್ರಾನ್ಸಾಕ್ಷನ್ಸ್ ಗಳನ್ನ ಈ ಲೆಜರ್ದಲ್ಲಿ ನಾವು ದಾಖಲಿಸ್ತೇವೆ, ರೆಕಾರ್ಡ್ ಮಾಡ್ತೇವೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ ಕ್ಯಾಶ್ ಅಕೌಂಟ್, ಬ್ಯಾಂಕ್ ಅಕೌಂಟ್, ಸೇಲ್ಸ್ ಅಕೌಂಟ್, ಇವೆಲ್ಲ ಅದಕ್ಕೆ ಉದಾಹರಣೆಯಾಗಿ ನಾವು ನೋಡ್ಬೋದು. ಅಂದ್ರೆ ಗ್ರೂಪ್ಸ್ ಅಂತ ನಾವು ಇಲ್ಲಿ ಬಳಕೆ ಮಾಡಿದೀವಲ್ಲ ಶಬ್ದ, ಅದರ ಅರ್ಥ ಏನು? ಗ್ರೂಪ್ಸ್ ಅಂದ್ರೆ ದೇ ಕ್ಲಾಸಿಫೈ ಲೆಜರ್ ಸಿಸ್ಟಮ್ಯಾಟಿಕ್ಲಿ. ಅಂದ್ರೆ ಈಗ ನಿಮ್ಗೆ ಲೆಜರ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಆ ಲೆಜರ್ ಗಳನ್ನ ನಾವು ವರ್ಗೀಕರಣ ಮಾಡ್ತೇವೆ, ಬೇರೆ ಬೇರೆ ಗ್ರೂಪ್ಗಳಲ್ಲಿ ಅವುಗಳ ಒಂದು ವಿಭಜನೆಯನ್ನ ಮಾಡ್ತೇವೆ. ಯಾಕೆ ಅಂದ್ರೆ ಅದು ನಮ್ಗೆ ರಿಪೋರ್ಟ್ಸ್ ಅನ್ನ ಪ್ರಿಪೇರ್ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಅದರ ಒಂದು ಉದಾಹರಣೆ ನೋಡಿದ್ರೆ, ಅಸೆಟ್ಸ್ ಒಂದು ಗ್ರೂಪ್ ಮಾಡೋದು, ಲಯಬಿಲಿಟೀಸ್ ಒಂದು ಬೇರೆ ಗ್ರೂಪ್ ಅಲ್ಲಿ ಹಾಕೋದು, ಇನ್ಕಮ್ ಒಂದು ಬೇರೆ ಗ್ರೂಪ್ ಮಾಡೋದು, ಎಕ್ಸ್ಪೆನ್ಸಸ್ ಅನ್ನ ಒಂದು ಗ್ರೂಪ್ ಮಾಡಬಹುದು. ಈ ತರ ನಾವು ಟ್ಯಾಲಿ ಒಳಗೆ ಪ್ರೀ ಡಿಫೈನ್ಡ್ ಅಂದ್ರೆ ಈಗಾಗಲೇ ಮಾಡಿರುವ ಗ್ರೂಪ್ಸ್ ಇರ್ತಾವೆ. ಯಾವ್ದಿದೆ ನೋಡೋಣ. ಕ್ಯಾಪಿಟಲ್ ಅಕೌಂಟ್, ಕರೆಂಟ್ ಅಸೆಟ್ಸ್ ಅಂತ ಒಂದು ಸಪರೇಟ್ ಗ್ರೂಪ್, ಕರೆಂಟ್ ಲಯಬಿಲಿಟೀಸ್ ಅಂತ, ಡೈರೆಕ್ಟ್ ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್ ಗೆ ಬೇರೆ ಒಂದು ಗ್ರೂಪ್ ಅನ್ನ ಮಾಡಿರ್ತಾರೆ. ಇಂಡೈರೆಕ್ಟ್ ಇನ್ಕಮ್ ಅಂದ್ರೆ ಡೈರೆಕ್ಟ್ ಇನ್ಕಮ್ ಗೆ ಬೇರೆ ಒಂದು ಗ್ರೂಪ್ ಅನ್ನ ಮಾಡಿರ್ತಾರೆ, ಇಂಡೈರೆಕ್ಟ್ ಇನ್ಕಮ್ ಗೆ ಒಂದು ಬೇರೆಯಾದಂತಹ ಗ್ರೂಪ್ ಅನ್ನ ಮಾಡಿರ್ತಾರೆ. ಈ ಎಲ್ಲದರ ನಡುವೆ ಲೆಜರ್ ಕ್ರಿಯೇಷನ್ ಅಂದ್ರೆ ಈ ಲೆಜರ್ ಅನ್ನ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನ ನೋಡಿದ್ರೆ, ಗೇಟ್ ವೇ ಆಫ್ ಟ್ಯಾಲಿ ಅನ್ನುವ ಆಪ್ಷನ್ ಗೆ ನಾವು ಹೋಗ್ಬೇಕು. ಅಲ್ಲಿ ಅಕೌಂಟ್ಸ್ ಇನ್ಫಾರ್ಮೇಶನ್ ಅಂತ ನೆಕ್ಸ್ಟ್ ಆಪ್ಷನ್ ಗೆ ಹೋಗಿ ದೆನ್ ಲೆಜರ್ಸ್ ಅನ್ನುವ ಒಂದು ಆಪ್ಷನ್ ಗೆ ಹೋದಾಗ ಈ ಲೆಜರ್ ಕ್ರಿಯೇಷನ್ ಸಾಧ್ಯ ಆಗತ್ತೆ. ಅಂದ್ರೆ ಫಸ್ಟ್ ಆಪ್ಷನ್ ಟ್ಯಾಲಿಯಲ್ಲಿ ಓಪನ್ ಮಾಡ್ಕೊಂಡಾಗ ಗೇಟ್ ವೇ ಆಫ್ ಟ್ಯಾಲಿ ಅಂತ ಬರುತ್ತೆ, ಅದು ಸ್ಟಾರ್ಟಿಂಗ್ ಪಾಯಿಂಟ್. ಅಲ್ಲಿ ಹೋಗಿ ಅಕೌಂಟ್ಸ್ ಇನ್ಫಾರ್ಮೇಶನ್ ಅನ್ನೋದನ್ನ ಕ್ಲಿಕ್ ಮಾಡಬೇಕು. ಅದಾದ ನಂತರ ಲೆಜರ್ಸ್ ಕ್ಲಿಕ್ ಮಾಡಿದ್ರೆ ನಾವು ನೆಕ್ಸ್ಟ್ ಆಪ್ಷನ್ ಗೆ ಹೋಗೋಕೆ ಸಾಧ್ಯ ಆಗುತ್ತೆ. ಅಲ್ಲಿ ಎಂಟರ್ ಅನ್ನ ಒತ್ತಿದಾಗ ನಮ್ಗಲ್ಲಿ ನೇಮ್ ಒಂದು ಆಪ್ಷನ್ ಬರುತ್ತೆ, ಗ್ರೂಪ್ ಬರುತ್ತೆ ಮತ್ತು ಓಪನಿಂಗ್ ಬ್ಯಾಲೆನ್ಸ್ ಅನ್ನು ಕೂಡ ನಾವಲ್ಲಿ ಎಂಟ್ರಿ ಮಾಡಬಹುದು. ಅಂದ್ರೆ ಯಾವ ಹೆಸರು, ಗ್ರೂಪ್ ಮತ್ತು ಅದರ ಓಪನಿಂಗ್ ಬ್ಯಾಲೆನ್ಸ್ ಏನಿದೆ ಅನ್ನೋದನ್ನ ನಾವಲ್ಲಿ ನೋಡಬಹುದು. ಈ ಎಲ್ಲಾ ಮಾಹಿತಿಯನ್ನ ತುಂಬಿದ ನಂತರ ನಾವು ಸೇವ್ ಆಪ್ಷನ್ ಹೋಗ್ಬೇಕಲ್ಲ. ಇದನ್ನೆಲ್ಲ ಮಾಹಿತಿಯನ್ನ ತುಂಬಿದ್ದನ್ನ ನಾವು ಸೇವ್ ಮಾಡ್ಬೇಕು ಅಂತಾದ್ರೆ
ಕಂಟ್ರೋಲ್ ಮತ್ತು ಎ ಇವುಗಳನ್ನ ಪ್ರೆಸ್ ಮಾಡಿದಾಗ ನಾವು ಕೊಟ್ಟಂತ ಮಾಹಿತಿ ಅದ್ರೊಳಗಡೆ ಸೇವ್ ಆಗುತ್ತೆ. ಇನ್ನೊಂದೇನು ಅಂತಂದ್ರೆ ಸಿಂಗಲ್ ಲೆಜರ್ ಅನ್ನ ಹೇಗೆ ಕ್ರಿಯೇಟ್ ಮಾಡೋದು. ಸೊ ಇಟ್ ಯೂಸ್ ಟು ಕ್ರಿಯೇಟ್ ಒನ್ ಲೆಜರ್ ಅಟ್ ಅ ಟೈಮ್. ಈ ಸಿಂಗಲ್ ಲೆಜರ್ ಕ್ರಿಯೇಷನ್ ಅಂದ್ರೆ ಒಂದೇ ಲೆಜರ್ ಅನ್ನು ಕ್ರಿಯೇಟ್ ಮಾಡುವ ಒಂದು ಆಪ್ಷನ್ ಇರುತ್ತೆ ಇಲ್ಲಿ. ಅದಕ್ಕೆ ಸ್ಟೆಪ್ಸ್ ಯಾವ್ಯಾವ್ದನ್ನ ಫಾಲೋ ಮಾಡ್ತೇವೆ ಅಂದ್ರೆ ಅಕೌಂಟ್ಸ್ ಇನ್ಫಾರ್ಮೇಶನ್ ಅದಕ್ಕೆ ಫಸ್ಟ್ ಹೋಗ್ತೇವೆ. ಅದಾದ್ಮೇಲೆ ಒಳಗಡೆ ಆಪ್ಷನ್ ಒಳಗೆ ಲೆಜರ್ಸ್ ಅನ್ನ ಸೆಲೆಕ್ಟ್ ಮಾಡ್ತೇವೆ. ಅದಾದ್ಮೇಲೆ ಕ್ರಿಯೇಟ್ ಎನ್ನುವಂತಹ ಆಪ್ಷನ್ನಿಗೆ ಹೋಗ್ತೇವೆ. ದೆನ್ ಕಮ್ಸ್ ಸೂಟಬಲ್ ಫಾರ್ ಬಿಗಿನರ್ಸ್, ಯಾವ ರೀತಿಯಾಗಿ ಹೊಸಬರಿಗೆ ಇದು ಹೆಲ್ಪ್ ಆಗುತ್ತೆ ಅನ್ನೋದನ್ನ ನಾವು ನೋಡ್ಬೇಕು. ಈ ಸಿಂಗಲ್ ಲೆಜರ್ ಕ್ರಿಯೇಷನ್ ಇದೆಯಲ್ಲ, ಇದನ್ನ ಯಾರು ಬೇಕಾದ್ರೂ ಅರ್ಥ ಮಾಡ್ಕೊಂಡು ಆರಂಭದಲ್ಲಿಯೇ ಇರುವವರು ಕೂಡ ಇದನ್ನ ತಿಳ್ಕೊಂಡು ಯೂಸ್ ಮಾಡ್ಕೋಬಹುದು. ಸಿಂಗಲ್ ಲೆಜರ್ ಕ್ರಿಯೇಷನ್ ಕಿಂತನೂ ಸ್ವಲ್ಪ ಬೇರೆಯಾದದ್ದು ಮಲ್ಟಿಪಲ್ ಲೆಜರ್ ಕ್ರಿಯೇಷನ್. ಅಂದ್ರೆ ಬರೀ ಒಂದ್ ಲೆಜರ್ ಅಲ್ಲ, ನಮಗೆ ಒಂದಕ್ಕಿಂತ ಹೆಚ್ಚು ಲೆಜರ್ ಕ್ರಿಯೇಟ್ ಮಾಡ್ಬೇಕು ಅಂದಾಗ ಈ ಆಪ್ಷನ್ಗೆ ನಾವು ಹೋಗ್ತೇವೆ. ಇದಕ್ ನೋಡ್ರಿ, ಅಕೌಂಟ್ಸ್ ಇನ್ಫಾರ್ಮೇಶನ್ ಅದ್ರಲ್ಲೂ ಇತ್ತು, ಇದ್ರಲ್ಲೂ ಇದೆ. ಇದು ಮೊದಲನೇ ಆಪ್ಷನ್. ಅದಾದ್ಮೇಲೆ ಲೆಜರ್ಸ್ ಅನ್ನೋ ಆಪ್ಷನ್ ಕೂಡ ಎರಡಕ್ಕೂ ಸೇಮ್ ಇದೆ. ಅಲ್ಲಿ ನಾವು ಸಿಂಗಲ್ ಲೆಜರ್ ಕ್ರಿಯೇಷನ್ ಆಪ್ಷನ್ಗೆ ಹೋಗ್ತಿದ್ವಿ, ಇಲ್ಲಿ ಮಲ್ಟಿಪಲ್ ಕ್ರಿಯೇಟ್ ಅನ್ನುವ ಆಪ್ಷನ್ಗೆ ಹೋಗ್ತೇವೆ. ಇಷ್ಟೇ ಡಿಫ್ರೆನ್ಸ್. ಈ ಥರ್ಡ್ ಪಾಯಿಂಟ್ ಡಿಫರೆಂಟ್ ಆಗತ್ತೆ ಅಷ್ಟೇನೆ. ಇದಾದ್ಮೇಲೆ ನಾವು ಇದು ಏನ್ ಮಾಡುತ್ತೆ, ಇದರಿಂದ ಏನ್ ಹೆಲ್ಪ್ ಆಗತ್ತಂದ್ರೆ ನಾವು ದೊಡ್ಡ ದೊಡ್ಡ ಡಾಟಾ, ಲಾರ್ಜ್ ಡಾಟಾ ಎಂಟ್ರಿ ಮಾಡುವಾಗ ಇದು ನಮ್ಗೆ ಸಮಯವನ್ನ ಉಳಿಸಿ ಕೊಡುತ್ತೆ ಅಂತ. ಈಗ ನಮ್ಗೆ ಆಲ್ಟರಿಂಗ್ ಅಂಡ್ ಡಿಸ್ಪ್ಲೇಯಿಂಗ್ ಅಂದ್ರೆ ಈ ಲೆಜರ್ ಅನ್ನು ತೋರಿಸ್ಬೇಕಲ್ಲ, ಅದು ನಮ್ಗೆ ಕಾಣಿಸ್ಬೇಕು, ಅದ್ರೊಳಗಡೆ ಏನಾದ್ರೂ ಒಂದು ಮಾಡಿಫಿಕೇಶನ್ ಅಂದ್ರೆ ಆಲ್ಟರ್ ಮಾಡ್ಬೇಕಪ್ಪ, ಲೆಜರ್ ಅನ್ನ ನಾವು ಬದಲಾಯಿಸ್ಬೇಕು ಅಂತ ಆದ್ರೆ ಅದಕ್ಕೋಸ್ಕರವಾಗಿ ನಾವೇನ್ ಮಾಡ್ತೇವೆ, ಎರಡು ಆಪ್ಷನ್ ಇದೆ ಇಲ್ಲಿ. ಒಂದು ಆಲ್ಟರ್ ಲೆಜರ್ ಅನ್ನುವಂಥದ್ದು, ಇನ್ನೊಂದು ಡಿಸ್ಪ್ಲೇ ಲೆಜರ್ ಅನ್ನುವಂಥದ್ದು. ಈ ಎರಡು ಆಪ್ಷನ್ಗಳಲ್ಲಿ ಯಾವ ಒಂದು ಪಾತ್ ಒಳಗೆ ಹೋಗ್ಬೇಕು, ಹೇಗೆ ಟ್ಯಾಲಿ ಒಳಗೆ ಇದನ್ನು ಯೂಸ್ ಮಾಡ್ಕೋಬೇಕು ಅಂದ್ರೆ ಫಸ್ಟ್ ಅಕೌಂಟ್ಸ್ ಇನ್ಫಾರ್ಮೇಶನ್ ಅನ್ನುವ ಒಂದು ಆಪ್ಷನ್ಗೆ ಹೋಗಿ ಆಮೇಲೆ ಲೆಜರ್ಸಿಗೆ ಹೋಗ್ತೇವೆ. ಅದನ್ನ ನೆನ್ಪಿಟ್ಕೋಬೇಕು. ಇಲ್ಲಿ ಒಂದು ಲೆಜರ್ ಅನ್ನ ನಾವು ಡಿಲೀಟ್ ಮಾಡ್ಬೇಕಾಗಿದೆ, ಅದು ನಮ್ಗೆ ಬೇಕಾಗಿಲ್ಲ, ಮಾಹಿತಿ ತಪ್ಪಾಗಿದೆ ಅಥವಾ ಯಾವುದೇ ಕಾರಣಕ್ಕೆ ಒಂದು ಲೆಜರ್ ಅನ್ನ ಡಿಲೀಟ್ ಮಾಡ್ಬೇಕು ಅಂದ್ರೆ ನಾವು ಆ ಲೆಜರ್ ಅನ್ನ ಓಪನ್ ಮಾಡ್ಬೇಕು. ಆದರೆ ಅಲ್ಲಿ ಆಲ್ಟರ್ ಅನ್ನುವ ಮೋಡ್ ನಲ್ಲಿ ಅದನ್ನ ಓಪನ್ ಮಾಡಿಕೊಂಡು ಮುಂದೆ ಆಲ್ಟರ್, ನಮ್ಮ ಸಿಸ್ಟಮ್ ಒಳಗೆ ಆಲ್ಟರ್ ಬಟನ್ ಇದೆ. ಅದು ನಮ್ಮ ಲ್ಯಾಪ್ಟಾಪ್ ಆದ್ರೂ ಸರಿ ಅಥವಾ ಕಂಪ್ಯೂಟರ್ ಆದ್ರೂ ಸರಿ, ಆಲ್ಟರ್ ಅನ್ನುವ ಒಂದು ಬಟನ್ ಇರುತ್ತಲ್ಲ, ಅದನ್ನ ಮತ್ತು ಡಿ ಕೂಡಿ ಪ್ರೆಸ್ ಮಾಡಿದ್ರೆ ಅದು ಡಿಲೀಟ್ ಆಗಿ ಹೋಗುತ್ತೆ. ಸೊ ಇನ್ನೊಂದ್ಸಲಿ ಕೇಳುತ್ತೆ ಯಾವಾಗ್ಲೂ ಡಿಲೀಟ್ ಆಪ್ಷನ್ಗೆ, ಅದು ಕನ್ಫರ್ಮ್ ಮಾಡು, ನಿಜವಾಗ್ಲೂ ನೀನ್ ಡಿಲೀಟ್ ಮಾಡ್ಬೇಕಾ ಅಥವಾ ಬೈ ಮಿಸ್ಟೇಕ್ ನೀನ್ ಪ್ರೆಸ್ ಮಾಡಿದೀಯಾ ಅನ್ನುವ ಒಂದು ಆಪ್ಷನ್ ಅನ್ನ ಕೇಳಿದಾಗ ನಾವು ಇನ್ನೊಂದ್ಸತಿ ಒತ್ತಬೇಕು. ಅದು ಕನ್ಫರ್ಮ್ ಮಾಡ್ದಂಗೆ ಡಿಲೀಷನ್ ಹೌದು ಬೇಕು, ನಾ ಡಿಲೀಷನ್ ಮಾಡ್ತಿದ್ದೇನೆ, ಇದು ಮಿಸ್ಟೇಕ್ ಅಲ್ಲ ಅನ್ನೋ ತರ ನಾವು ಮಾಡ್ತೇವೆ. ಹಾಗಾದ್ರೆ ನೆಕ್ಸ್ಟ್ ಆಪ್ಷನ್ ನಲ್ಲಿ ನಾವು ಗ್ರೂಪ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೋಡಿದ್ರೆ ಇಲ್ಲಿ ಕೂಡ ಅಕೌಂಟ್ಸ್ ಇನ್ಫಾರ್ಮೇಶನ್ ಇದೇನಿದೆಯಲ್ಲ, ಇದು ಮೊದಲಿಗೆ ಸ್ಟಾರ್ಟಿಂಗ್ ಎಲ್ಲದಕ್ಕೂ ಇದಕ್ಕೆ ಹೋಗ್ಬೇಕು. ಆದ್ರೆ ಆಮೇಲೆ ನಾವು ಇಲ್ಲಿ ಗ್ರೂಪ್ಸ್ ಅನ್ನುವಂತಹ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಕ್ರಿಯೇಟ್ ಅನ್ನುವ ಬಟನ್ ಅನ್ನ ಒತ್ತಬೇಕು. ಆಮೇಲೆ ಇಲ್ಲಿ ಕೂಡ ಗ್ರೂಪಿನ ಹೆಸರು, ಆಮೇಲೆ ಅದು ಪೇರೆಂಟ್ ಗ್ರೂಪ್, ಈ ಮಾಹಿತಿಯನ್ನ ತುಂಬಬೇಕು. ಇದಾದ ನಂತರ ಹಾಗಾದ್ರೆ ಈ ಗ್ರೂಪ್ ಅನ್ನ ಯಾಕೆ ಮಾಡ್ಕೋತೇವೆ ಅಂದ್ರೆ ಇದು ನಮಗೆ ಕ್ಲಾಸಿಫಿಕೇಶನ್ ನಲ್ಲಿ ಹೆಲ್ಪ್ ಮಾಡುತ್ತಲ್ಲ, ಅದಕ್ಕೋಸ್ಕರ ನಾವು ಈ ಆಪ್ಷನ್ಗೆ ಹೋಗ್ತೇವೆ. ಇನ್ನು ಇನ್ವೆಂಟ್ರಿ ಮಾಸ್ಟರ್ಸ್ ಕ್ರಿಯೇಷನ್ ಅನ್ನುವ ಆಪ್ಷನ್ ನಲ್ಲಿ ಏನೆಲ್ಲ ಇದೆ ಅಂತ ನೋಡಿದ್ರೆ ಇಲ್ಲಿ ಇನ್ವೆಂಟ್ರಿ ಇನ್ಫಾರ್ಮೇಶನ್. ಇನ್ವೆಂಟ್ರಿ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತು, ಸ್ಟಾಕು, ನಾವು ರಾ ಮಟೀರಿಯಲ್ಸ್ ಅನ್ನ ಅಥವಾ ನಮ್ಮ ಬೇಕಾದ ಗೂಡ್ಸ್ ಅನ್ನ ಪರ್ಚೇಸ್ ಮಾಡಿದ್ದನ್ನು ನಮ್ಮ ಸ್ಟೋರೇಜ್ ಅಲ್ಲಿ ಗೋಡೌನ್ದಲ್ಲಿ ಇಟ್ಕೋತೇವಲ್ಲ, ಅದರ ಮಾಹಿತಿಯನ್ನ ನಾವು ರೆಕಾರ್ಡ್ ಮಾಡ್ಬೇಕು. ಅದಕ್ಕೆ ಇನ್ವೆಂಟ್ರಿ ಅಂತ ಕರೀತಾರೆ. ಆ ಇನ್ವೆಂಟ್ರಿ ಇನ್ಫಾರ್ಮೇಶನ್ ಗೆ ಹೋದಾಗ ಅಲ್ಲಿ ಕ್ರಿಯೇಟ್ ಅನ್ನುವ ಬಟನ್ ಅನ್ನ ನಾವು ಪ್ರೆಸ್ ಮಾಡಿದ್ರೆ ಆಪ್ಷನ್ ಓಪನ್ ಆಗುತ್ತೆ. ಅಲ್ಲಿ ನಮಗೆ ಸ್ಟಾಕ್ ಗ್ರೂಪ್ಸು, ಸ್ಟಾಕ್ ಐಟಮ್ಸು, ಯೂನಿಟ್ಸ್ ಆಫ್ ಮೆಜರು ಇತ್ಯಾದಿಗಳು ಅದ್ರೊಳಗಡೆ ಸಿಗ್ತವೆ. ಅವುಗಳಲ್ಲಿ ಯೂನಿಟ್ಸ್ ಆಫ್ ಮೆಜರ್ ಅಂದ್ರೆ ಕೆಜಿನೋ, ಕ್ವಿಂಟಲ್ಲೋ, ಲೀಟರೋ ಏನು ಅಥವಾ ನಂಬರ್ಸು ಅನ್ನೋದು ಯೂನಿಟ್ಸ್ ಆಫ್ ಮೆಜರು. ಸ್ಟಾಕ್ ಐಟಮಿನ ಹೆಸರೇನು, ಅದು ಯಾವ ಸ್ಟಾಕ್ ಗ್ರೂಪಿಗೆ ಸೇರುತ್ತೆ ಅನ್ನುವ ಮಾಹಿತಿಗಳನ್ನ ನಾವು ಅದ್ರೊಳಗಡೆ ತುಂಬಬೇಕು. ಅದಾದ್ಮೇಲೆ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ಗೆ ನಮಗೆ ಅಂದ್ರೆ ಅದನ್ನ ಖರೀದಿಸೋದು, ಇಟ್ಕೊಳ್ಳೋದು, ಮಾರೋದು ಇತ್ಯಾದಿ ಮಾಡ್ಲಿಕ್ಕೆ ನಮಗದು ಹೆಲ್ಪ್ ಮಾಡುತ್ತೆ. ಇನ್ನು
ಓಚರ್ಸ್ ಅಂದ್ರೆ ಏನು ಅಂತ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಓಚರ್ಸ್ ರೆಕಾರ್ಡ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್, ನಮ್ಮೆಲ್ಲ ಹಣಕಾಸಿನ ವ್ಯವಹಾರಗಳನ್ನು ದಾಖಲಿಸೋದಿದೆಯಲ್ಲ ಅದಕ್ಕೆ ಓಚರ್ ಅಂತ ನಾವು ಕರಿತೇವೆ. ಈಚ್ ಟ್ರಾನ್ಸಾಕ್ಷನ್ ಈಸ್ ಎಂಟರ್ಡ್ ಯೂಸಿಂಗ್ ಎ ಓಚರ್. ಪ್ರತಿಯೊಂದು ಟ್ರಾನ್ಸಾಕ್ಷನ್ ಒಂದೊಂದು ಓಚರ್ ಅನ್ನ ಇಟ್ಕೊಂಡ್ರೆ ಅದು ನಮ್ಗೆ ಒಂದು ಪುರಾವೆ ಪತ್ರವಾಗಿ ಕೆಲಸ ಮಾಡುತ್ತೆ. ಹಾಗಾದ್ರೆ ಟ್ಯಾಲಿ ಒಳಗೆ ಓಚರ್ ಒಳಗಿರುವ ವಿಧಗಳು, ಟೈಪ್ಸ್ ಯಾವ್ಯಾವುದು ಅಂದ್ರೆ, ಕಾಂಟ್ರಾ ಓಚರ್ ಅಂತ ಬರುತ್ತೆ, ಪೇಮೆಂಟ್ ಓಚರ್ ಅಂತ ಒಂದು, ರಿಸೀಟ್ ಓಚರ್, ಜರ್ನಲ್ ಓಚರ್, ಸೇಲ್ಸ್ ಓಚರ್, ಇವಿಷ್ಟು ಬರ್ತವೆ. ಒಂದೊಂದನ್ನೇ ನೋಡ್ತಾ ಹೋದ್ರೆ, ಮೊದಲನೇದು ಕ್ವಾಂಟ್ರಾ ಓಚರ್. ಹಂಗಂದ್ರೆ ಏನು ಅಂದ್ರೆ, ಕ್ಯಾಶ್ ಮತ್ತು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ಗೆ ಈ ಓಚರ್ ಗಳನ್ನ ಬಳಸಲಾಗುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ, ಕಾಂಟ್ರಾ ಓಚರು ಕ್ಯಾಶ್ ಮತ್ತು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ಗೆ. ಯಾಕೆ ನೆನ್ಪಿಟ್ಕೋಬೇಕು ಅಂದ್ರೆ, ಈ ಸಬ್ಜೆಕ್ಟ್ ಇದೆಯಲ್ಲ ಡಿಜಿಟಲ್ ಫಿನಾನ್ಷಿಯಲ್ ಅಕೌಂಟಿಂಗ್, ಇದು ನಿಮ್ಗೆ ಎಕ್ಸಾಮ್ ನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮಾದರಿಯಲ್ಲಿ ನೀವು ಪರೀಕ್ಷೆ ಬರೀತೀರಿ. ಒಂದು ಪ್ರಶ್ನೆ ಕೆಳಗಡೆ 4 ಆಲ್ಟರ್ನೇಟಿವ್ ಆನ್ಸರ್ ಇರುತ್ತೆ, ಅದ್ರೊಳಗೆ ಒಂದು ಟಿಕ್ ಮಾಡ್ಬೇಕು. ಈಗ ನಿಮ್ಗೆ ಕಾಂಟ್ರಾ ಓಚರ್ ಅಂದ್ರೆ ಏನು ಅಂದ್ಕೊಂಡು ಕೆಳಗೊಂದ್ 4 ನಮೂನೆ ಆಲ್ಟರ್ನೇಟಿವ್ಸ್ ಕೊಟ್ಟಾಗ ನೀವು ಅದು ಕ್ಯಾಶ್ ಅಂಡ್ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ಗೆ ಬಳಕೆ ಆಗುತ್ತೆ ಅನ್ನುವ ಒಂದು ಆಪ್ಷನ್ ಅನ್ನ ಕ್ಲಿಕ್ ಮಾಡ್ಬೇಕು. ಅಂದ್ರೆ ನೀವು ಅದನ್ನ ಬ್ಲಾಕ್ ಮಾಡ್ಬೇಕು, ಅಥವಾ ಅದಕ್ಕೆ ನೀವು ಆ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಬೇಕು ಉತ್ತರವಾಗಿ. ಅಥವಾ ಹಿಂಗೂ ಕೇಳ್ಬೋದು, ವಿಚ್ ಓಚರ್ ಈಸ್ ಯೂಸ್ಡ್ ಫಾರ್ ಕ್ಯಾಶ್ ಅಂಡ್ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಅಂತ ಕೇಳಿದಾಗ ಕೆಳಗಡೆ ಎಲ್ಲ ಸೇಲ್ಸ್ ಓಚರು, ಪೇಮೆಂಟ್ ಓಚರು, ಕಾಂಟ್ರಾ ಓಚರು ಎಲ್ಲ ಕೊಟ್ಟಿರ್ತಾರೆ. ನೀವು ಅವಾಗ ತಕ್ಷಣ ನೆನಪು ಮಾಡ್ಕೊಂಡು ಇದು ಕಾಂಟ್ರಾ ಓಚರು ಅನ್ನುವ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಈಗ ನೋಡ್ರಿ, ಈ ಕಾಂಟ್ರಾ ಓಚರಿಗೆ ಒಂದು ಎಕ್ಸಾಂಪಲ್ ಕೊಡ್ತಿದ್ದಾರೆ ಅವರು, ಕ್ಯಾಶ್ ಡೆಪಾಸಿಟೆಡ್ ಇನ್ ಟು ಬ್ಯಾಂಕ್, ಅಥವಾ ಅದಕ್ಕೆ ಶಾರ್ಟ್ ಕಟ್ಗೆ ನಾವು F4 ಅನ್ನ ಕ್ಲಿಕ್ ಮಾಡಬಹುದು, ಆವಾಗ ನಮ್ಗೆ ಆ ಒಂದು ಓಚರಿಗೆ ಹೋಗ್ತೇವೆ ಅಂತ. ಪೇಮೆಂಟ್ ಓಚರ್, ಈಗ ನಾವು ಕಾಂಟ್ರಾ ಓಚರ್ ನೋಡಿದ್ವಿ F4 ಒಳಗ, ಪೇಮೆಂಟ್ ಓಚರ್ ಏನಿದೆಯಲ್ಲ F5 ಒಳಗಿದೆ. ಅದು ಏನ್ ಮಾಡುತ್ತೆ, ಇಟ್ ರೆಕಾರ್ಡ್ಸ್ ಪೇಮೆಂಟ್. ಇಲ್ಲಿ ಪೇಮೆಂಟ್ ಅನ್ನೋ ಶಬ್ದನೇ ಇರೋದ್ರಿಂದ ನಿಮ್ ಕನ್ಫ್ಯೂಷನ್ ಮಾಡ್ಕೋಬೇಕಾಗಿಲ್ಲ. ಪೇಮೆಂಟ್ ಓಚರ್ ಆಗಿದ್ರಿಂದ ಇದು ಪೇಮೆಂಟ್ಗೆ ರೆಕಾರ್ಡ್ಗೆ ಯೂಸ್ ಮಾಡ್ತಾರೆ ಅಂತ ತಿಳ್ಕೊಬೇಕು. ಪೇಮೆಂಟ್ ಅಂದ್ರೆ ಯಾವ್ದು ಎಕ್ಸಾಂಪಲ್ ನೋಡ್ರಿ, ರೆಂಟ್ ಪೇ ಆದ್ರೆ, ಸ್ಯಾಲ್ರಿ ಪೇ ಆದ್ರೆ, ಇದೆಲ್ಲವೂ ಪೇಮೆಂಟ್ ಓಚರು. ಅದಕ್ಕೆ ಶಾರ್ಟ್ ಕಟ್ ಕೀ ಯಾವುದು ಅಂದ್ರೆ F5 ಆಗಿರುತ್ತೆ ಟ್ಯಾಲಿ ಒಳಗ. ರಿಸೀಟ್ ಓಚರಿಗೆ F6 ಅನ್ನ ಯೂಸ್ ಮಾಡ್ತಾರೆ. ಸೊ ಇದೇನನ್ನ ರೆಕಾರ್ಡ್ ಮಾಡುತ್ತೆ ಅಂದ್ರೆ, ಮನಿ ರಿಸೀವ್ಡ್, ನಾವು ರಿಸೀವ್ ಮಾಡಿದ್ದು, ನಾವು ಇಸ್ಕೊಂಡಿದ್ದು, ನಾವು ಪಡ್ಕೊಂಡಿದ್ದು, ನಾವು ಗಳಿಸಿದಂತ ಹಣವನ್ನ ಅದು ರೆಪ್ರೆಸೆಂಟ್ ಮಾಡುತ್ತೆ. ಉದಾಹರಣೆ ಯಾವುದು ಅಂದ್ರೆ, ಕ್ಯಾಶ್ ರಿಸೀವ್ಡ್ ಫ್ರಮ್ ಕಸ್ಟಮರ್. ಇದಕ್ಕೆ ಶಾರ್ಟ್ ಕಟ್ ಕೀ F6 ಅನ್ನೋದನ್ನ ನೆನ್ಪಿಟ್ಕೋಬೇಕು. ಹಾಗೆ ಜರ್ನಲ್ ಓಚರ್, ಇದಕ್ಕೆ F7 ಇದೆ. ಇದೆಲ್ಲ ಅಡ್ಜಸ್ಟ್ಮೆಂಟ್ ಎಂಟ್ರಿ, ಅಂದ್ರೆ ನಿಜವಾಗ ಒಂದ್ ಎಂಟ್ರಿ ಅಲ್ಲ, ಒಂದೊಂದ್ ಸರಿಪಡಿಸುವ ಎಂಟ್ರಿಗಳು ಬರ್ತಾವೆ. ಅಂದ್ರೆ ಡೆಪ್ರಿಸಿಯೇಷನ್, ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್, ಅಂದ್ರೆ ಅಲ್ಲಿ ಹಣ ಹೋಯ್ತಾ ಹಣ ಬಂತ ಅಂದ್ರೆ ಯಾವುದೂ ಅಲ್ಲ, ಆದ್ರೆ ಅವೆಲ್ಲ ಅಡ್ಜಸ್ಟ್ಮೆಂಟ್ಸ್ ಗಾಗಿ ನಾವು ಜರ್ನಲ್ ಓಚರ್ ಅನ್ನ ಬಳಕೆ ಮಾಡ್ತೇವಿ. ಇದಕ್ಕೆ ಶಾರ್ಟ್ ಕಟ್ ಕೀ F7 ಆಗಿರ್ತೈತಿ. ಸೇಲ್ಸ್ ಓಚರ್ ಅಥವಾ ಇನ್ವಾಯ್ಸ್ ಅಂತಾನೂ ಕರೀತಾರೆ, ಇದು F8 ಕೀದಿಂದ. ಇದು ಈ ಒಂದು ಶಬ್ದನೇ ಹೇಳ್ಬಿಡುತ್ತೆ, ಸೇಲ್ಸ್ ಓಚರ್ ಅನ್ನೋದು ಸೇಲ್ಸ್ ಟ್ರಾನ್ಸಾಕ್ಷನ್ಸ್ ಅನ್ನ ರೆಕಾರ್ಡ್ ಮಾಡ್ಲಿಕ್ಕೆ ಬಳಸುವಂತದ್ದು. ಮತ್ತು ಇದು ಇನ್ವಾಯ್ಸಸ್ ಅನ್ನ ಇದರಿಂದ ಜನರೇಟ್ ಮಾಡ್ತಾರೆ. ಶಾರ್ಟ್ ಕಟ್ ಕೀ F8 ಆಗಿರ್ತೈತಿ. ಕ್ರೆಡಿಟ್ ನೋಟ್ ಓಚರ್, ಇದ್ರನ್ನ ನಾವು ಸೇಲ್ಸ್ ರಿಟರ್ನ್ ಅಂದ್ರೆ ನೋಡ್ರಿ, ಒಂದು ಸೇಲ್ಸ್ ಆಗಿರುತ್ತೆ, ಅವಾಗ ಸೇಲ್ಸ್ ಓಚರ್ ಅನ್ನ ಯೂಸ್ ಮಾಡಿರ್ತೇವಿ. ಅದೀಗ ಸೇಲ್ಸ್ ಮಾಡಿದ ಮೇಲೆ ನಮ್ ಕಸ್ಟಮರ್ಸ್ ವಾಪಸ್ ಕೊಡ್ತಿದ್ದಾರೆ, ಸೇಲ್ಸ್ ರಿಟರ್ನ್ ಆಗ್ತಿದೆ ಅಂದಾಗ ಕ್ರೆಡಿಟ್ ನೋಟ್ ಓಚರ್ ಅನ್ನ ಬಳಕೆ ಮಾಡ್ತಾರೆ. ಅಂದ್ರೆ ಕಸ್ಟಮರ್ ನಮಗೆ ಕೊಡಬೇಕಾದ ಬ್ಯಾಲೆನ್ಸ್ ಟು ದ್ಯಾಟ್ ಎಕ್ಸ್ಟೆಂಟ್ ಕಡಿಮೆ ಆಯ್ತು, ಯಾಕಂದ್ರೆ ಅವರು ಸೇಲ್ಸ್ ಅಂತ ತಗೊಂಡಿದ್ದನ್ನ ಈಗ ವಾಪಸ್ ಕೊಡ್ತಿದ್ದಾರೆ, ಹಂಗಾಗಿ ಸೇಲ್ಸ್ ರಿಟರ್ನ್ ಆಗ್ತಾ ಇದೆ. ಇನ್ನು ರಿವರ್ಸಿಂಗ್ ಜರ್ನಲ್ ಓಚರ್ ಅಂತ F10 ಅಲ್ಲಿ ಯೂಸ್ ಮಾಡ್ತೇವೆ. ಇದು ಟೆಂಪರರಿ ಅಡ್ಜಸ್ಟ್ಮೆಂಟ್ಸ್ ಗೆ ನಾವು ಯೂಸ್ ಮಾಡುವಂತದ್ದು, ಆಟೋಮೆಟಿಕಲಿ ರಿವರ್ಸ್ಡ್ ಆಗ್ಬಿಡತ್ತೆ ಇದು ವಾಪಸ್ಸು ಅಂತ. ಇನ್ನು ಮೆಮೊ ಓಚರ್ ಅಂತ, ದಟ್ ಈಸ್ ಕಂಟ್ರೋಲ್ ಮತ್ತು F10 ಕೀಯನ್ನ ನಾವು ಯೂಸ್ ಮಾಡುವಂತದ್ದು. ನಾನ್ ಅಕೌಂಟಿಂಗ್ ಓಚರ್, ಇದು ಅಕೌಂಟಿಂಗ್ ಅಲ್ಲದೆ ಇರುವಂತದ್ದು ಬಂದ್ಬಿಡುತ್ತೆ ಇದ್ರೊಳಗಡೆ. ಅಂದ್ರೆ ಪ್ರಾವಿಷನಲ್ ಎಂಟ್ರಿ ಸಲುವಾಗಿ ಇದನ್ನ ಯೂಸ್ ಮಾಡ್ತೇವಿ. ಇದು ಅಕೌಂಟಿಗೆ ಯಾವುದೇ ರೀತಿಯಿಂದ ಅಫೆಕ್ಟ್ ಅನ್ನ ಮಾಡೋದಿಲ್ಲ. ಇನ್ನು ಪೋಸ್ಟೇಜೆಡ್ ಓಚರ್ ಅಂದ್ರೆ ಏನು
ಅಂದ್ರೆ ಫ್ಯೂಚರ್ ಡೇಟಿಗಾಗಿ ಓಚರ್ ಎಂಟರ್, ನಮ್ಮ ಮುಂದಿನ ಒಂದು ಡೇಟ್ ಹಾಕಿ ಓಚರ್ ಅನ್ನ ಮಾಡಿದ್ರೆ ಅದು ಪೋಸ್ಟ್ ಡೇಟೆಡ್ ಓಚರ್. ನೀವು ಹಿಂದೆ ಪೋಸ್ಟ್ ಡೇಟೆಡ್ ಚೆಕ್ ಅಂತ ಕೇಳಿರ್ಬೋದು. ಅಂದ್ರೆ ಇವತ್ತು ಈಗ ಉದಾಹರಣೆಗೆ ಮೇ ತಿಂಗಳ ನಡೀತಾ ಇದ್ರೆ ನಾವು ಜೂನ್ ತಿಂಗಳದ್ದು ಒಂದು ಡೇಟ್ ಅನ್ನ ಅದ್ರ ಮೇಲೆ ಹಾಕಿದ್ರೆ ಅದು ಪೋಸ್ಟ್ ಡೇಟೆಡ್ ಚೆಕ್. ಹಾಗೆ ಓಚರ್ ಕೂಡ ಮುಂದಿನ ಭವಿಷ್ಯತ್ತಿನ ಒಂದು ದಿನಾಂಕವನ್ನ ಹಾಕೊಂಡಿದ್ರೆ ಅದು ಪೋಸ್ಟ್ ಡೇಟೆಡ್ ಓಚರ್ ಅಂತ ಕರೆಸ್ಕೊಳುತ್ತೆ. ಅಂದ್ರೆ ಆ ದಿನಾಂಕದ ತನಕ ಆ ಓಚರಿಗೆ ಬೆಲೆ ಇಲ್ಲ, ಸುಮ್ನೆ ಇಟ್ಕೋಬೇಕು. ಅದು ಯಾವಾಗ ಅದಕ್ಕೆ ಜೀವ ಬರುತ್ತೆ ಅಥವಾ ಅದು ಆಕ್ಟಿವ್ ಆಗುತ್ತಂದ್ರೆ ಆ ಡೇಟ್ ಬರ್ಬೇಕು, ಮುಂದೆ ಹಾಕಿರುವ ಭವಿಷ್ಯತ್ತಿನ ಆ ದಿನಾಂಕದ ನಂತರ ಅದು ಆಕ್ಟಿವ್ ಆಗತ್ತ. ಹಾಗಾದ್ರೆ ಆಲ್ಟರಿಂಗ್ ವೋಚರ್ ಅಂದ್ರೆ ಏನು ಅಂದ್ರೆ ಓಪನ್ ವೋಚರು ಅಥವಾ ಮಾಡಿಫೈಡ್ ಡೀಟೇಲ್ಸ್, ನಾವು ಅದ್ರೊಳಗಡೆ ಡೀಟೇಲ್ಸ್ ಅನ್ನ ಮಾಡಿಫೈ ಮಾಡಬಹುದು. ಅದಾದ್ಮೇಲೆ ನಾವು ಸೇವ್ ಚೇಂಜಸ್. ಈಗ ಅಂದ್ರೆ ಉದಾಹರಣೆಗೆ ನಾನು ಏನ್ ಹೇಳ್ತಾ ಇದ್ದೇನೆ ಅಂದ್ರೆ ಟ್ಯಾಲಿ ಒಳಗಡೆ ಇದನ್ನು ಯೂಸ್ ಮಾಡುವ ಕ್ರಮ ಹೇಗೆ ಅಂದ್ರೆ ನಮಗೊಂದು ಓಚರ್ ಅನ್ನ ಬದಲಾಯಿಸಬೇಕಾಗಿದೆಯಪ್ಪ, ಅವಾಗ ನಾವೇನ್ ಮಾಡ್ಬೇಕು, ಆ ಒಂದು ಓಚರ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ಬೇಕು. ಮಾಡಿದ ನಂತರ ನಮ್ಗೆ ಏನ್ ಡೀಟೇಲ್ಸ್ ಅನ್ನ ಬದಲಾಯಿಸ್ಬೇಕು ಆ ಮಾಡಿಫಿಕೇಶನ್ ನಾವು ಮಾಡ್ಬೇಕು. ಅದಾದ್ಮೇಲೆ ಸೇವ್ ಅಂತ ಕೊಡ್ಬೇಕು. ಅವಾಗ ಆ ಎಲ್ಲಾ ಬದಲಾವಣೆಗಳು ಸೇವ್ ಆಗ್ತವೆ. ಈಗಿಲ್ಲಪ್ಪ ನಮಗ್ ಬದಲಾಯಿಸ್ಬೇಕಾಗಿಲ್ಲ, ನಮಗ್ ಅದನ್ನ ಡಿಲೀಟ್ ಮಾಡ್ಬೇಕಾಗಿದೆ, ಆ ಓಚರ್ ಅನ್ನ ತೆಗಿಬೇಕಾಗಿದೆ. ಅವಾಗ ನಾವ್ ಏನ್ ಮಾಡ್ಬೇಕು ಅಂದ್ರೆ ಓಪನ್ ಅಂದ್ರೆ ಓಚರ್ ಅನ್ನ ಮೊದಲು ಓಪನ್ ಮಾಡ್ಬೇಕು. ಅದಾದ್ಮೇಲೆ ಆಲ್ಟ್ರೇಷನ್ ಬಟನ್ ಇದೆಯಲ್ಲ, ಆಲ್ಟ್ ಬಟನ್, ಅದನ್ನು ಮತ್ತು ಡಿ ಅನ್ನು ಒಟ್ಟಿಗೆ ಪ್ರೆಸ್ ಮಾಡಿದ್ರೆ ಡಿಲೀಟ್ ಆಗಿ ಹೋಗುತ್ತೆ. ಮತ್ತದು ಯಾವಾಗ್ಲೂ ನೆನ್ಪಿಟ್ಕೋಬೇಕು, ಡಿಲೀಟ್ ಆಪ್ಷನ್ನಿಗೆ ಒಮ್ಮಿಕ್ಲೆ ಡಿಲೀಟ್ ಆಗೋದಿಲ್ಲ. ಒಂದು ಕ್ವಶನ್ ಕೇಳ್ತೈತಿ, ಅದು ಕನ್ಫರ್ಮಾ ನೀ ಡಿಲೀಟ್ ಮಾಡ್ತಿರೋದು ಅಂತ. ಅವಾಗ ನಾವು ಕನ್ಫರ್ಮ್ ಅಂತ ಒತ್ತಿದ್ರೆ ಮಾತ್ರ ಅದು ಡಿಲೀಟ್ ಆಗತ್ತೆ, ಇಲ್ಲ ಕ್ಯಾನ್ಸಲ್ ಅಂತ ಒತ್ತಿದ್ರೆ ಮತ್ತೆ ವಾಪಸ್ ಅದು ಡಿಲೀಟ್ ಆಗಲಾರ್ದನ ವಾಪಸ್ ಬರುತ್ತದು. ಇನ್ನು ಡಿಸ್ಪ್ಲೇಯಿಂಗ್ ವೋಚರ್ಸ್ ಅಂದ್ರೆ ಯಾವ್ದಪ್ಪ, ಆ ಹೊತ್ತಿಗೆ ನಮಗೊಂದು ಯಾವ್ದೋ ವೋಚರ್ ಡಿಸ್ಪ್ಲೇ ಆಗ್ಬೇಕಾಗಿದೆ ಅಂದಾಗ ನಾವು ಏನ್ ಮಾಡ್ಬೇಕು, ಡಿಸ್ಪ್ಲೇ ಅನ್ನುವ ಆಪ್ಷನ್ಗೆ ಹೋಗ್ಬೇಕು. ಹೋಗಿ ಅಲ್ಲಿ ಡೇ ಬುಕ್ ಅನ್ನ ಕ್ಲಿಕ್ ಮಾಡ್ಬೇಕು. ಅವಾಗ ಎಲ್ಲಾ ಟ್ರಾನ್ಸಾಕ್ಷನ್ಸು ನಮಗ ಕಾಣಿಸ್ಲಿಕ್ಕೆ ಶುರುವಾಗ್ತಾವ. ನಮಗೆ ಯಾವ್ದು ಬೇಕು ಅದನ್ನ ಅಂದ್ರೆ ನಮಗೆ ಡೇಟ್ ಇಂದ ನಾವು ಫಿಲ್ಟರ್ ಮಾಡ್ಬೋದು. ಯಾವ್ದೋ ತಾರೀಕಿಂದು ಅಂದ್ರೆ ಆ ತಾರೀಕಿಂದ ಡೇಟ್ ಇಂದ ನಾವು ಹೊಡೆದ್ರೆ ಫಿಲ್ಟರ್ ಆಗಿ ಆ ಡೇಟಿಂದ ಅಷ್ಟೇ ಕಾಣಿಸ್ತದೆ. ಇಲ್ಲ ಅದು ಸೇಲ್ಸ್ ವೋಚರು, ಅದು ಪರ್ಚೇಸ್ ವೋಚರ್, ಅದು ಏನು ಅನ್ನೋದನ್ನ ನಾವು ಟೈಪ್ ಮಾಡಿದ್ರೆ ಅವಾಗ ನಮ್ಗದು ಕಾಣಿಸುತ್ತೆ. ಅವೆಲ್ಲಾ ವೋಚರ್ಸು ಕಾಣ್ತವೆ. ಅದ್ರೊಳಗಡೆ ನಮ್ಗೆ ಯಾವ್ದು ಬೇಕದನ್ನ ನಾವು ಡಿಸ್ಪ್ಲೇ ನೋಡ್ಕೊಂಡು ತಿಳ್ಕೊಬಹುದು. ಹಾಗಾದ್ರೆ ನಾವು ಟ್ಯಾಲಿಯಲ್ಲಿ ಈ ವೋಚರ್ಸ್ ಯೂಸ್ ಮಾಡ್ತೇವಲ್ಲ, ಇದರಿಂದ ಏನು ಉಪಯೋಗ ಇದೆ, ಇದನ್ನ ಯಾಕೆ ಯೂಸ್ ಮಾಡ್ಬೇಕು ನಾವು ಅಂತಂದ್ರೆ, ಫಸ್ಟ್ ಒನ್ ಅಕ್ಯುರೇಟ್ ಟ್ರಾನ್ಸಾಕ್ಷನ್ ರೆಕಾರ್ಡಿಂಗ್ ಆಗುತ್ತೆ ಇದರಿಂದ. ಎರಡನೇದಾಗಿ ಈಸಿ ಟ್ರ್ಯಾಕಿಂಗ್, ನಾವು ಈಸಿಯಾಗಿ ಏನೇನ್ ಆಗ್ತಿದೆ ವೋಚರ್ ಅಂತ ನಾವು ಟ್ರ್ಯಾಕ್ ಮಾಡಬಹುದು. ಆಟೋಮೇಟೆಡ್ ರಿಪೋರ್ಟ್ಸ್ ಅಂದ್ರೆ ಇಮಿಡಿಯೇಟ್ಲಿ ರಿಪೋರ್ಟ್ಸ್ ಅನ್ನ ಜನರೇಟ್ ಮಾಡ್ಕೋಬಹುದು. ಇಟ್ ಸೇವ್ಸ್ ಟೈಮ್, ಇದೆಲ್ಲವನ್ನ ಅದು ಮಾಡೋದ್ರಿಂದ ನಮ್ ಸಮಯ ಉಳಿತಾಯ ಆಗತ್ತೆ. ಈ ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ಏನು ಕ್ವಶನ್ಸ್ ಬಿಡ್ಬೋದು ಅಂತ ನಾನು ಗೆಸ್ ಮಾಡಿ MCQಗಳನ್ನ ಕೊಟ್ಟಿದ್ದೇನೆ. ಇದನ್ನ ನಾವು ಒಂಚೂರು ಡಿಸ್ಕಸ್ ಮಾಡಿದ್ರೆ ನಿಮ್ಗೆ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ಒಂದೇ ಕ್ವಶನ್ ನೋಡಿ, ಇನ್ ಟ್ಯಾಲಿ ERT9 ಅಂದ್ರೆ ಈ ಒಂದು ಸಾಫ್ಟ್ವೇರ್ ಹೆಸರು, ಎ ಲೆಜರ್ ಈಸ್ ಯೂಸ್ ಟು, ಲೆಜರ್ ಅನ್ನು ಯಾತಕ್ಕೆ ಯೂಸ್ ಮಾಡ್ತೇವೆ ಅಂತ 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಒಂದು ಡಿಸೈನ್ ಇನ್ವಾಯ್ಸಸ್, ಎರಡನೇದು ರೆಕಾರ್ಡ್ ಆಲ್ ಟ್ರಾನ್ಸಾಕ್ಷನ್ಸ್ ಆಫ್ ಎ ಪರ್ಟಿಕ್ಯುಲರ್ ಅಕೌಂಟ್, ಮೂರನೇದು ಸ್ಟೋರ್ ಇನ್ವೆಂಟ್ರಿ ಓನ್ಲಿ, ನಾಲ್ಕನೇದು ಪ್ರಿಂಟ್ ರಿಪೋರ್ಟ್ಸ್. ಒಂದೊಂದನೇ ನೋಡ್ತಾ ಹೋಗ್ರಿ. ಪ್ರಿಂಟ್ ರಿಪೋರ್ಟ್, ಯಾವ್ದೋ ಒಂದು ರಿಪೋರ್ಟ್ ಪ್ರಿಂಟ್ ಮಾಡೋದೇನ್ ದೊಡ್ಡ ಕೆಲಸ ಅಲ್ಲ, ಹೌದಾ? ಹಾಗಾಗಿ ಆ ಆಪ್ಷನ್ ಅಲ್ಲ. ಸ್ಟೋರ್ ಇನ್ವೆಂಟ್ರಿ ಅಂದ್ರೆ ಬರೀ ಇನ್ವೆಂಟ್ರಿಗೆ ಸಂಬಂಧಪಟ್ಟಿದ್ದ ಇಲ್ಲ, ಯಾಕಂದ್ರೆ ಟ್ಯಾಲಿ ERP ಇದೆಯಲ್ಲ, ಇದು ಎಲ್ಲದಕ್ಕೂ ಸಂಬಂಧಪಟ್ಟಿದ್ದು. ಡಿಸೈನ್ ಇನ್ವಾಯ್ಸಸ್ ಅಂತಿದೆ, ಇನ್ವಾಯ್ಸ್ ಅನ್ನು ಡಿಸೈನ್ ಮಾಡೋದ ಇಲ್ಲ, ಡಿಸೈನ್ ಸಲುವಾಗಿ ಅಲ್ಲೇ ಅಲ್ಲ. ಹಾಗಾದ್ರೆ ರೆಕಾರ್ಡ್ ಆಲ್ ಟ್ರಾನ್ಸಾಕ್ಷನ್ಸ್ ಆಫ್ ಎ ಪರ್ಟಿಕ್ಯುಲರ್ ಅಕೌಂಟ್, ಇದನ್ನ ನಾವು ನೋಡಿದ್ವಿ. ನಾವು ಸ್ಲೈಡ್ ಅನ್ನ ಪಾಯಿಂಟ್ಸ್ ಅನ್ನ ನೋಡ್ತಾ ಇದ್ದಾಗ ಈ ಪಾಯಿಂಟ್ ಬಂದಿತ್ತು, ಏನಪ್ಪಾ ಅಂದ್ರೆ ಒಂದು ಲೆಜರ್ ಅನ್ನೋದನ್ನ ಯಾತಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಅನ್ನು ರೆಕಾರ್ಡ್ ಮಾಡುವುದಕ್ಕಾಗಿ. ಹಾಗಾಗಿ ಇಲ್ಲಿ ನಮ್ಮ ಆನ್ಸರ್ ಬಿ ಆಗಿರುತ್ತೆ. ಇನ್ನು ಎರಡನೇ MCQ ನೋಡ್ರಿ, ವಿಚ್ ಪಾತ್, ಯಾವ ಪಾತ್ ಅನ್ನ ನಾವು ಯೂಸ್ ಮಾಡ್ತೇವಿ ಸಿಂಗಲ್ ಲೆಜರ್ ಕ್ರಿಯೇಷನ್.
ಈ ಒಂದು ಚಾಪ್ಟರ್ ಡಿಸ್ಕಸ್ ಮಾಡುವಾಗ ನಾವು ನಿಮ್ಮ ಹತ್ರ ಸಿಂಗಲ್ ಲೆಜರ್ ಕ್ರಿಯೇಷನ್, ಮಲ್ಟಿಪಲ್ ಲೆಜರ್ ಕ್ರಿಯೇಷನ್ ಇದೆರಡನ್ನು ಡಿಸ್ಕಸ್ ಮಾಡಿದ್ವಿ. ಅದಕ್ಕೆ ನೋಡ್ರಿ ಇಲ್ಲಿ ಆಪ್ಷನ್ಸ್ ಏನೇನು ಕೊಟ್ಟಿದ್ದಾನೆ: ಇಂಪೋರ್ಟ್ ಡಾಟಾ, ಇನ್ವೆಂಟ್ರಿ ಇನ್ಫಾರ್ಮೇಶನ್, ಡಿಸ್ಪ್ಲೇ ರಿಪೋರ್ಟ್ಸ್ ಇಂಥದೆಲ್ಲ ಕೊಟ್ಟಿದ್ದಾನೆ. ಅದು ಯಾವುದು ಅಲ್ವೇ ಅಲ್ಲ. ಯಾಕೆ ಅಂದ್ರೆ ಫಸ್ಟ್ ನಾವು ಗೇಟ್ವೇ ಆಫ್ ಟ್ಯಾಲಿಗೆ ಹೋಗ್ಬೇಕು, ಆಮೇಲೆ ಅಕೌಂಟ್ಸ್ ಇನ್ಫೋ ಅನ್ನುವ ಕ್ಲಿಕ್ ಮಾಡಬೇಕು, ಅದಾದ್ಮೇಲೆ ಲೆಜರ್ಸ್ ಅಂತ ಬರುತ್ತೆ ಅದನ್ನ ಕ್ಲಿಕ್ ಮಾಡಬೇಕು, ಅದಾದ್ಮೇಲೆ ಕ್ರಿಯೇಟ್ ಅನ್ನೋದನ್ನ ಕ್ಲಿಕ್ ಮಾಡಬೇಕು. ಹಾಗಾಗಿ ನಮ್ಮ ಆನ್ಸರ್ ಇದ್ರೊಳಗಡೆ ಎ, ಆಪ್ಷನ್ ಎ ನಮ್ಮ ಆನ್ಸರ್ ಆಗಿರುತ್ತೆ. ಇನ್ನು MCQ3 ನೋಡಿ, ಈಗ ಹೆಂಗ್ ನಾವು ಆಗಲೇ ನೋಡಿದ್ದು ಸಿಂಗಲ್ ಲೆಜರ್ ಕ್ರಿಯೇಷನ್ಗೆ ಅಂತಾಗಿತ್ತು, ಈಗ ಇವನು ಮಲ್ಟಿಪಲ್ ಲೆಜರ್ ಕ್ರಿಯೇಷನ್ ಮೇಲೆ ಕ್ವಶನ್ ಕೇಳ್ತಿದ್ದಾನೆ. ಮಲ್ಟಿಪಲ್ ಲೆಜರ್ ಕ್ರಿಯೇಷನ್ ಈಸ್ ಯೂಸ್ಫುಲ್ ಅಂದ್ರೆ ಇದು ಏತಕ್ಕ ಉಪಯೋಗಕಾರಿ? ಅದು ಒಂದನೇ ಆಪ್ಷನ್ ಏನಿದೆ, ಎಡಿಟಿಂಗ್ ಒನ್ ಲೆಜರ್. ಎರಡನೇದು ಕ್ರಿಯೇಟಿಂಗ್ ಮೆನಿ ಲೆಜರ್ಸ್ ಅಟ್ ಒನ್ಸ್. ಆಮೇಲೆ ಡಿಲೀಟಿಂಗ್ ಲೆಜರ್ಸ್. ಆಮೇಲೆ ವ್ಯೂವಿಂಗ್ ರಿಪೋರ್ಟ್ಸ್. ನೋಡ್ರಿ ಯಾವ್ದಲ್ಲ ಅಂತ ಯೋಚನೆ ಮಾಡೋದು ಸುಲಭ. ವ್ಯೂವಿಂಗ್ ರಿಪೋರ್ಟ್ ನೋಡೋದಾ? ಅಲ್ಲ. ಡಿಲೀಟಿಂಗ್ ಲೆಜರ್ ಡಿಲೀಟ್ ಮಾಡೋದಾ? ಅಲ್ಲ. ಎಡಿಟಿಂಗ್ ಒನ್ ಲೆಜರ್ ಅನ್ನು ಎಡಿಟ್ ಮಾಡೋದಾ? ಅಲ್ಲ. ಹಾಗಾದ್ರೆ ಏನು? ಮಲ್ಟಿಪಲ್ ಲೆಜರ್ ಅನ್ನೋ ಶಬ್ದನೇ ಹೇಳ್ತಾ ಇದೆ ಒಂದಕ್ಕಿಂತ ಇಲ್ಲಿ ಹೆಚ್ಚಿಗೆ ಇದೆ, ಮಲ್ಟಿಪಲ್. ಹಾಗಾಗಿ ಆಪ್ಷನ್ ಬಿ ಇದೆ ಅಲ್ಲ, ದಟ್ ಈಸ್ ಕ್ರಿಯೇಟಿಂಗ್ ಮೆನಿ ಲೆಜರ್ಸ್, ಒಂದಕ್ಕಿಂತ ಹೆಚ್ಚು ಲೆಜರ್ಸ್ ಅನ್ನು ಅಟ್ ಒನ್ಸ್, ಏಕಕಾಲಕ್ಕೆ ಕ್ರಿಯೇಟ್ ಮಾಡೋದು. ಇದು ಆನ್ಸರ್. ಹೀಗೆ ತಾಳ್ಮೆಯಿಂದ ಸ್ವಲ್ಪ ಜನರಲ್ ನಾಲೆಜ್ ಅನ್ನ ಉಪಯೋಗಿಸ್ಕೊಂಡು ಆ ಕೊಟ್ಟಿರುವಂತ ಕ್ವಶನಿನ ಶಬ್ದಾರ್ಥವನ್ನ ತಿಳ್ಕೊಂಡ್ರು ಸಾಕು, ಕೆಳಗಡೆ ಆಪ್ಷನ್ ಒಳಗೆ ಯಾವುದು ಸರಿಯಾದದ್ದು ಅಂತ ಗೊತ್ತಾಗತ್ತೆ. ದಯವಿಟ್ಟು ಕ್ವಶನ್ ಅರ್ಥ ಮಾಡ್ಕೊಂಡು ಆ ಉತ್ತರದ ಏನು ಆಲ್ಟರ್ನೇಟಿವ್ಸ್ ಇರುತ್ತಲ್ಲ ಅದ್ರೊಳಗೆ ಯಾವ ಸರಿ ಇರ್ಬೋದು ಅಂತ ಯೋಚನೆ ಮಾಡಿ ಟಿಕ್ ಮಾಡಿ, ನಿಮ್ಮ ಉತ್ತರ ಸರಿಯಾಗತ್ತೆ. ಅದ್ರ ಬದ್ಲಿಗೆ ಆ ಕಡೆ ಈ ಕಡೆ 5ನೇ ಕ್ವಶನಿಗೆ ಏನಾ ಬೀನಾ ಅಂತ ನಿಮ್ಮೊಳಗೆ ಮಾತಾಡಿ ಏನೋ ಒಂದ್ ಯಾರ್ದೋ ನೋಡಿ ದಯವಿಟ್ಟು ಉತ್ತರ ಬರೀಲಿಕ್ಕೆ ಹೋಗ್ಬೇಡ್ರಿ. ಅದರಿಂದ ನಿಮ್ಮ ಉತ್ತರಗಳು ರಾಂಗ್ ಆಗುವ ಚಾನ್ಸಸ್ ಜಾಸ್ತಿ. ನಿಮ್ಮ ಸ್ವಂತ ಬುದ್ಧಿಯಿಂದ, ನಿಮ್ಮ ಸ್ವಂತ ಓದಿನಿಂದ ನೀವು ಆಪ್ಷನ್ ಸೆಲೆಕ್ಟ್ ಮಾಡ್ರಿ, ಖಂಡಿತ ಉತ್ತಮವಾದ ಫಲಿತಾಂಶವನ್ನ ನೀವು ಪಡ್ಕೋತೀರಿ. MCQ4 ಏನಿದೆ ನೋಡ್ರಿ, ದಿ ಆಲ್ಟರ್ ಅನ್ನುವ ಆಪ್ಷನ್ ಏನಿದೆಯಲ್ಲ ಟ್ಯಾಲಿ ಒಳಗಡೆ ಯಾವ್ಯಾವಾಗ ಯೂಸ್ ಮಾಡ್ತೇವೆ? ಆಲ್ಟರ್ ಅಂದ್ರೆ ಏನು? ಬದಲಾಯಿಸು. ಅದಕ್ಕೆ ಇವನು ಆಪ್ಷನ್ ಏನ್ ಕೊಡ್ತಾನೆ ನೋಡ್ರಿ ಕೆಳಗಡೆ 4: ಕ್ರಿಯೇಟ್ ನ್ಯೂ ಲೆಜರ್, ಮಾಡಿಫೈ ಎಕ್ಸಿಸ್ಟಿಂಗ್ ಲೆಜರ್, ಡಿಲೀಟ್ ಲೆಜರ್, ಪ್ರಿಂಟ್ ಲೆಜರ್. ಪ್ರಿಂಟ್ ಅಲ್ಲ, ಡಿಲೀಟ್ ಅಲ್ಲ, ಕ್ರಿಯೇಟ್ ಅಲ್ಲ. ಅಂದಮೇಲೆ ಮಾಡಿಫೈ ಅಂದ್ರೆ ಬದಲಾಯಿಸೋದು, ಅದನ್ನ ಉತ್ತಮಪಡಿಸೋದು, ಇದ್ದಿದ್ದನ್ನ ಸುಧಾರಿಸೋದು. ಮಾಡಿಫೈ ಅಂದ್ರೆ ಸುಧಾರಿಸೋದು ಅಥವಾ ಬದಲಾಯಿಸೋದು. ಹಾಗಾಗಿ ನಮ್ಮ ಉತ್ತರ ಬಿ ಆಗಿರುತ್ತೆ. ವಿಚ್ ಶಾರ್ಟ್ಕಟ್ ಈಸ್ ಯೂಸ್ ಟು ಡಿಲೀಟ್? ಒಂದು ಲೆಜರ್ ಅನ್ನ ಡಿಲೀಟ್ ಮಾಡೋದಿದ್ರೆ ಯಾವ ಒಂದು ಏನು ಕೀ ಯೂಸ್ ಮಾಡಬೇಕು ಅಂತ. ಇಲ್ಲಿ ಕಂಟ್ರೋಲ್ ಡಿ ಒಂದಿದೆ, Alt+D ಒತ್ತಬೇಕು ಅಂತ ಒಂದಿದೆ, ಅಂದ್ರೆ ಆಲ್ಟರ್ ಮೋಡ್ ಅಂತಿದೆ. ಕಂಟ್ರೋಲ್ ಎಕ್ಸ್ ಇದೆ, F12 ಇದೆ. ನಮ್ಗೆ ಡಿ ಅಂತೂ ಬೇಕೇ ಬೇಕು, ಹೌದಾ? ಯಾಕಂದ್ರೆ ಡಿಲೀಟ್. ಸೊ ಕಂಟ್ರೋಲ್ ಡಿನಾ ಆಲ್ಟರ್ ಡಿನಾ ಅಂತ ನೋಡ್ತೇವೆ. ಇದ್ರೊಳಗಡೆ ನೆನ್ಪಿಟ್ಕೊಳ್ರಿ, ಇನ್ ಆಲ್ಟರ್ ಮೋಡ್ ಅಂತ ಇರೋದ್ರಿಂದ ನಾವು ಆನ್ಸರ್ ಬಿ ಗೆ ಹೋಗ್ತೇವೆ. ಅದು ನಮಗೆ ಡಿಲೀಟ್ ಅನ್ನ ಮಾಡ್ಲಿಕ್ಕೆ ಹೆಲ್ಪ್ ಆಗತ್ತೆ, ಲೆಜರ್ ಅನ್ನ ಡಿಲೀಟ್ ಮಾಡಬಹುದು. ಇನ್ನು MCQ6 ಏನ್ ಹೇಳ್ತಾ ಇದೆ? ಗ್ರೂಪ್ ಕ್ರಿಯೇಷನ್ ಈಸ್ ನೆಸಸರಿ. ಯಾಕೆ ನೆಸಸರಿ? ಅದರಿಂದ ಏನು ಉಪಯೋಗ ಅಂತ ನಾವು ಒಂದು ಸ್ಲೈಡ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಅದ್ರಲ್ಲಿ ನೋಡ್ರಿ ಇಲ್ಲಿ ಆನ್ಸರ್ಸ್ ಏನಿದೆ: ಓಚರ್ ಎಂಟ್ರಿ, ಆರ್ಗನೈಸಿಂಗ್ ಲೆಜರ್ಸ್ ಇಂಟು ಕ್ಯಾಟಗರೀಸ್, ಪ್ರಿಂಟಿಂಗ್ ಇನ್ವಾಯ್ಸಸ್, ಬ್ಯಾಕಿಂಗ್ ಅಪ್ ಡಾಟಾ. ಇಷ್ಟು 4 ಆಪ್ಷನ್ ನೋಡಿದ್ ಕೂಡ ನೀವು ಒಂದ್ ತಿಳ್ಕೊಬೇಕು, ಬ್ಯಾಕಿಂಗ್ ಅಪ್ ಡಾಟಾಕ್ಕೂ ಇದಕ್ಕೂ ಏನೇನೇನೇನು ಸಂಬಂಧ ಇಲ್ಲ, ಹೌದಾ? ಹಾಗಾಗಿ ಅದಂತೂ ಅಲ್ಲ. ಪ್ರಿಂಟಿಂಗ್ ಇನ್ವಾಯ್ಸಸ್, ಪ್ರಿಂಟ್ ಮಾಡ್ಲಿಕ್ಕೂ ಟ್ಯಾಲಿಗೂ ಆ ಅದು ಅದರ ಸಾಫ್ಟ್ವೇರ್ಗೂ ಸಂಬಂಧ ಬರೋದಿಲ್ಲ, ಹಾಗಾಗಿ ಪ್ರಿಂಟಿಂಗ್ ಇನ್ವಾಯ್ಸು ಅಲ್ಲ. ಓಚರ್ ಎಂಟ್ರಿಗೆ ಗ್ರೂಪ್ ಕ್ರಿಯೇಷನ್ ಏನ್ ಸಂಬಂಧ? ಅಲ್ಲ. ಹಾಗಾದ್ರೆ ಯಾವ್ದಿರ್ಬೋದು? ಆರ್ಗನೈಸಿಂಗ್ ಲೆಜರ್ಸ್ ಇಂಟು ಕೆಟಗರೀಸ್. ಗ್ರೂಪ್ ಮಾಡೋದು ಅಂದ್ರೆ ಕೆಟಗರಿ ಮಾಡೋದು, ವರ್ಗೀಕರಣ ಮಾಡೋದು. ಹಾಗಾಗಿ ಗ್ರೂಪ್ ಶಬ್ದಕ್ಕೂ ಕೆಟಗರಿ ಶಬ್ದಕ್ಕೂ ಸಂಬಂಧ ಇದೆ. ಹಿಂಗ್ ನೀವು ಯೋಚನೆ ಮಾಡಿ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ರಿ. ಈ ಕ್ವಶನ್ಗೆ ಆನ್ಸರ್ ಬಿ ಆಗಿರುತ್ತೆ. ವಿಚ್ ವೋಚರ್ ಈಸ್ ಯೂಸ್ಡ್ ಫಾರ್ ಬ್ಯಾಂಕ್ ಟು ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅಂತ ಕ್ವಶನ್. ಅದಕ್ಕೆ ಆಲ್ಟರ್ನೇಟಿವ್ ಆನ್ಸರ್ಸ್ ನೋಡ್ರಿ: ಪೇಮೆಂಟ್ ವೋಚರ್, ಕಾಂಟ್ರಾ ವೋಚರ್, ರಿಸೀಟ್ ವೋಚರ್, ಜರ್ನಲ್ ವೋಚರ್.
ಇದನ್ನ ನಾನು ನಿಮಗೆ ಸಾಮಾನ್ಯ ಜ್ಞಾನ ಸಹಾಯದಿಂದ ಹೆಂಗ್ ಬಿಡಿಸೋದು ಅಂತ ಹೇಳ್ತೇನೆ ನೋಡ್ರಿ. ಪೇಮೆಂಟ್ ಓಚರ್ ಅನ್ನೋ ಶಬ್ದವೇ ಹೇಳುತ್ತೆ ಇದು ಪೇಮೆಂಟ್ಗೆ ಸಂಬಂಧಪಟ್ಟಿದ್ದು. ರಿಸೀಟ್ ಓಚರ್ ಅಂದ್ರೆ ರಿಸೀಟಿಗೆ ಸಂಬಂಧಪಟ್ಟಿದ್ದು. ಜರ್ನಲ್ ಓಚರು ಕಾಂಟ್ರಾ ಓಚರು ಉಳಿತೀಗ, ಹೌದಾ? ಅದೆರಡು ಅಲ್ಲ ಅಂತ ಆಯ್ತು. ಜರ್ನಲ್ ಓಚರ್ ಅಂದ್ರೆ ನೆನ್ಪಿಟ್ಕೊಳ್ರಿ, ಇದು ಯಾವಾಗ ಅಡ್ಜಸ್ಟ್ಮೆಂಟ್ಗೆ ಸಂಬಂಧಪಟ್ಟಿದ್ದು. ಕಾಂಟ್ರಾ ಓಚರ್ ಅನ್ನೋದು ಬ್ಯಾಂಕ್ ಮತ್ತು ಕ್ಯಾಶ್ ಟ್ರಾನ್ಸಾಕ್ಷನ್ಸ್. ಕಾಂಟ್ರಾ ಅನ್ನೋ ಶಬ್ದ ನೆನ್ಪಿಟ್ಕೋಬೇಕು. ಇದು ಬ್ಯಾಂಕ್ ಟು ಕ್ಯಾಶ್, ಕ್ಯಾಶ್ ಟು ಬ್ಯಾಂಕ್, ಈ ತರದ ಒಂದು ಓಚರ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ನಾವು ಉತ್ತರ ಡಿ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ತೇವಿ. MCQ 8 ಏನ್ ಕೇಳ್ತಾ ಇದೆ? ಪೇಮೆಂಟ್ ಓಚರ್ ಎದಕ್ಕಪ್ಪ, ಯಾಕೆ ಯೂಸ್ ಮಾಡ್ತೀರಿ? ಇದು ಕೂಡ ಜನರಲ್ ನಾಲೆಜ್ ಇಂದಾನೆ ನೀವು ಉತ್ತರಿಸಬಹುದು. ರಿಸೀವಿಂಗ್ ಮನಿ, ಮೇಕಿಂಗ್ ಪೇಮೆಂಟ್ಸ್, ರೆಕಾರ್ಡಿಂಗ್ ಸೇಲ್ಸ್, ರೆಕಾರ್ಡಿಂಗ್ ಪರ್ಚೇಸ್. ಇಲ್ಲಿ ಪೇಮೆಂಟ್ ಅನ್ನೋ ಶಬ್ದ ಇರೋದ್ರಿಂದ ಇಲ್ಲಿ ಕೂಡ ನೀವು ಆರಾಮಾಗಿ ಇದನ್ನ ಕಂಡು ಹಿಡಿತೀರಿ. ಒಂದೇದ್ ರಿಸೀವಿಂಗ್ ಮನಿ ಅಲ್ಲ, ಅದಕ್ಕೆ ನಾವು ರಿಸೀಟ್ ಓಚರ್ ಮಾಡ್ತೇವಿ. ಮೇಕಿಂಗ್ ಪೇಮೆಂಟ್ಸ್, ಈ ಪೇಮೆಂಟ್ ಅನ್ನೋ ಶಬ್ದ ಇರೋದ್ರಿಂದಾಗಿ ಆಟೋಮೆಟಿಕ್ ಆಗಿ ನೀವು ಪೇಮೆಂಟ್ ಓಚರು ಮೇಕಿಂಗ್ ಪೇಮೆಂಟ್ಸ್ಗೆ ಅಂತ ಈ ಒಂದು ಚಾಯ್ಸ್ ಅನ್ನ ಮಾಡಿದ್ರೆ ದಟ್ ಈಸ್ ಯುವರ್ ಆನ್ಸರ್. ಸೇಲ್ಸ್ ಓಚರು, ಇದು ಕೂಡ ಶಬ್ದದ ಮೇಲೆನೆ ಕಂಡುಹಿಡಿಬಹುದು. ರೆಕಾರ್ಡ್ ಪರ್ಚೇಸಸ್ ಅಲ್ಲ, ರೆಕಾರ್ಡ್ ಸೇಲ್ಸ್. ಹಾ, ಇಲ್ಲಿ ಸೇಲ್ಸ್ ಅನ್ನೋ ಶಬ್ದ ಇದೆ. ಯಾಕಂದ್ರೆ ನೋಡ್ರಿ, ಥರ್ಡ್ ಆಪ್ಷನ್ ಅಲ್ಲಿ ರೆಕಾರ್ಡ್ ಎಕ್ಸ್ಪೆನ್ಸಸ್ ಇದೆ, ಅದಲ್ಲ. ರೆಕಾರ್ಡ್ ಕ್ಯಾಪಿಟಲ್ ಇದೆ, ಅದು ಅಲ್ಲ. ಹೀಗೆ ನಿಮ್ಮ ಆನ್ಸರ್ ಒಳಗನೆ, ಕ್ವಶನ್ ಒಳಗನೆ ಆ ಉತ್ತರಗಳು ಇರ್ತಾವೆ. ಸ್ವಲ್ಪ ಶಾಂತವಾಗಿ ಅದನ್ನ ಹುಡುಕಿ ಸ್ವಲ್ಪ ನಿಮ್ಮ ಜನರಲ್ ನಾಲೆಜ್ ಅನ್ನ ಉಪಯೋಗಿಸಿದ್ರೆ ಇದನ್ನ ಆರಾಮಾಗಿ ನೀವು ಬಿಡಿಸಬಹುದು ಮತ್ತು ತಿಳ್ಕೋಬಹುದು. ಅಯ್ಯೋ, ನಮ್ಗಿದೇನು ಬರೋದಿಲ್ಲ, ನಾವು ಡಿಜಿಟಲ್ ಅನ್ನೋ ಶಬ್ದ ಕೇಳೇ ಇಲ್ಲ, ಡಿಜಿಟಲ್ ಫಿನಾನ್ಷಿಯಲ್ ಅಕೌಂಟಿಂಗ್ ನಾವು ಕಲ್ತಿದ್ದೇ ಕಡಿಮೆ ಅಂತ ಗಾಬರಿ ಆಗುವ, ನರ್ವಸ್ ಆಗುವ ಯಾವ ಅವಶ್ಯಕತೆನೂ ಇಲ್ಲ. ಇದನ್ನ ನೀವು ಸುಲಭವಾಗಿ ಈ ಆನ್ಸರ್ ಅನ್ನ ಕಂಡುಹಿಡಿಬಹುದು. MCQ 10 ಏನ್ ಹೇಳ್ತಾ ಇದೆ ಅಂದ್ರೆ ಪೋಸ್ಟ್ ಡೇಟೆಡ್. ಪೋಸ್ಟ್ ಅಂದ್ರೆ ನಂತರದ್ದು, ಡೇಟ್ ನಂತರದ ದಿನಾಂಕ ಇರುವ ಓಚರ್. ಹಾಗಾದ್ರೆ ಈ 4ರಲ್ಲಿ ಯಾವ ಆಪ್ಷನ್ನು? ಪಾಸ್ಟ್ ಟ್ರಾನ್ಸಾಕ್ಷನ್ಸ್ ಅಂದ್ರೆ ಪಾಸ್ಟ್ ಅಂದ್ರೆ ಹಿಂದಿಂದು, ಫ್ಯೂಚರ್ ಅಂದ್ರೆ ಭವಿಷ್ಯತ್ ಕಾಲದ್ದು, ಡಿಲೀಟೆಡ್ ಅಂದ್ರೆ ಮುಗಿಸಿ ನಾವು ಅದನ್ನ ತೆಗೆದು ಹಾಕಿರುವಂತದ್ದು, ಪ್ರಿಂಟಿಂಗ್ ರಿಪೋರ್ಟ್ಸ್ ಇದನ್ನ ಸುಮ್ನೆ ಒಂದು ಆಪ್ಷನ್ ಕೊಡ್ತಾರೆ ಎಲ್ಲರೊಳಗೂ, ಪ್ರಿಂಟಿಂಗ್ ರಿಪೋರ್ಟ್ ಅದು ನಿಮ್ಮ ಆಪ್ಷನ್ ಅಲ್ವೇ ಅಲ್ಲ. ಅದು ಯಾವ ಕ್ವಶನ್ಗೂ ಆನ್ಸರ್ ಅಲ್ಲ, ನೆನ್ಪಿಟ್ಕೊಂಡ್ಬಿಡ್ರಿ. ಸುಮ್ಮ ಒಂದ್ ಆನ್ಸರ್ ಬದ್ಲಿ ಅದನ್ನ ಕೊಟ್ಟಿರ್ತಾರೆ, ಅದನ್ನ ಅಲ್ವೇ ಅಲ್ಲ. ಡಿಲೀಟೆಡ್ ಎಂಟ್ರಿನೂ ಅಲ್ಲ. ಪಾಸ್ಟ್ ಅಂದ್ರೆ ಹಳೇದು, ಫ್ಯೂಚರ್ ಅಂದ್ರೆ ಮುಂದಿಂದು. ಪೋಸ್ಟ್ ಡೇಟೆಡ್ ಓಚರ್ ಅಂದ್ರೆ ಮುಂದಿನ ದಿನಾಂಕ ಆಗಿರುತ್ತೆ. ಹಾಗಾಗಿ ಫ್ಯೂಚರ್ ಟ್ರಾನ್ಸಾಕ್ಷನ್ ಅನ್ನುವ ಆಪ್ಷನ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಮಾದರಿಯಾಗಿ ಒಂದು 10 ಕ್ವಶನ್ ಅನ್ನ ಇಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ಇದೇ ತರ ನೀವು ಸ್ಲೈಡ್ಸ್ ಅನ್ನ ನೋಡ್ಕೊಂಡು ನೀವೇ ಇನ್ನೊಂದಿಷ್ಟು ಕ್ವಶನ್ಸ್ ಅನ್ನ ಯೋಚನೆ ಮಾಡ್ಕೋಬಹುದು. ನಾನು ಪ್ರತಿ ಚಾಪ್ಟರ್ ಮೇಲೇನು MCQಗಳನ್ನ ಡಿಸ್ಕಸ್ ಮಾಡಿರೋದ್ರಿಂದ ದಯವಿಟ್ಟು ನನ್ನ ವಿಡಿಯೋಗಳನ್ನ ನೀವು ರೆಫರ್ ಮಾಡಿ ನಿಮ್ಮ ಪರೀಕ್ಷೆಗಳಿಗೆ ಅದು ಸಹಾಯಕಕಾರಿ ಆಗಲಿ ಅಂತ ಹಾರೈಸಿ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಅದೇ ರೀತಿಯಾಗಿ ನೀವು ನನಗೆ ಸಲಹೆಗಳನ್ನ ಕೊಡಬಹುದು. ನಿಮ್ಮ ಸಲಹೆಗಳನ್ನ ನಾನು ನನ್ನ ಮುಂದಿನ ವಿಡಿಯೋಗಳನ್ನ ಮಾಡುವಾಗ ಆ ಸಲಹೆಗಳನ್ನ ಉಪಯೋಗಿಸಿಕೊಳ್ತೇನೆ. ಹಾಗೆ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.